press the bell icon on the YouTube app and never miss another update. Hi students, welcome to all of you for the class, online class. We are solving now the problems based on how to form the differential equation for the given function. Today we are going to solve the problems which are in the statement problem, statement type. So with the given data, we have to write the given function. ನಾವೇ ಫಂಕ್ಷನ್ ಅನ್ನು ಬರ್ಕೊಂಡು ಅದನ್ನ ನಾವು ಡೆರಿವೇಟಿವ್ ಮಾಡ್ಕೋಬೇಕು. ಯಾವುದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಅಂತ ಗೊತ್ತು ಮಾಡಿಕೊಂಡು ಸೊ ನಾವು ಡೆರಿವೇಟಿವ್ ಮಾಡಬೇಕು. ದಟ್ ಈಸ್ ದ ಮೇನ್ ಐಡಿಯಾ ಹೌ ಟು ಸಾಲ್ವ್ ಇಟ್. ನಾವು ಲೋವರ್ ಕ್ಲಾಸಲ್ಲಿ ಅಂದರೆ ಲಾಸ್ಟ್ ಇಯರಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಸರ್ಕಲ್, ಎಲಿಪ್ಸ್, ಪ್ಯಾರಾಬೋಲಾ ಆ್ಯಂಡ್ ಹೈಪರ್ಬೋಲಾ. ಸೊ ಆ ಕರ್ವ್ಸ್ಗಳು ಬಗ್ಗೆ ಅವರು ಕೊಟ್ಟಿರ್ತಾರೆ, ನಾವು ಅದನ್ನು ಈಕ್ವೇಷನ್ ಫಾರ್ಮಿಗೆ ಬರೆದು ಅದನ್ನು ನಾವು ಡೆರಿವೇಟಿವ್ ಮಾಡ್ಕೋಬೇಕು. ಸೊ ನಾವು ದ ಫಸ್ಟ್ ಎಕ್ಸಾಂಪಲ್ ಈಸ್ ಹಿಯರ್. ಫಾರ್ಮ್ ದ ಡಿ ರೆಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ ಎಲಿಪ್ಸಸ್. Form the DE. Worked examples plus exercise allirodu ಲೆಕ್ಕ ಸೇರ್ಕೊಳ್ಳುತ್ತೆ. Form the DE representing the family of ellipses. ಇಲ್ಲಿ ಕರ್ವ್ ಚೇಂಜ್ ಆಗುತ್ತೆ. ಒಂದ್ಸಲ ಎಲಿಪ್ಸು, ಪ್ಯಾರಾಬೋಲಾ, ಹೈಪರ್ಬೋಲಾ, ಸರ್ಕಲ್ ಎಲ್ಲ ಬರುತ್ತೆ. ಆಫ್ ಎಲಿಪ್ಸಸ್ ಹ್ಯಾವಿಂಗ್ ಫ್ಯಾಮಿಲಿ ಆಫ್ ಎಲಿಪ್ಸಸ್ ಹ್ಯಾವಿಂಗ್ ಫೋಕೈ ಆನ್ ಎಕ್ಸ್ ಆಕ್ಸಿಸ್, ಹ್ಯಾವಿಂಗ್ ಫೋಕೈ ಆನ್ ಎಕ್ಸ್ ಆಕ್ಸಿಸ್ and center at the origin, ಎಕ್ಸ್ ಆಕ್ಸಿಸ್ಸಿನ ಮೇಲೆ ನಮಗೆ ಫೋಕೈ ಬರ್ತಾ ಇದೆ ಅಂತಂದ್ರೆ ಅವಾಗ ಎಕ್ಸ್ ಆಕ್ಸಿಸ್ ನಮಗೆ ಮೇಜರ್ ಆಕ್ಸಿಸ್ ಆಗುತ್ತೆ ಅಂತ ಅರ್ಥ. ಅದು ಸೆಂಟರ್ ಆಫ್ ದ ಎಲಿಪ್ಸಿಸ್ ದ ಆರಿಜಿನ್ ಅಂದಾಗ, ಸೊ ನಾನು ಫ್ಯಾಮಿಲಿ ಆಫ್ ಎಲಿಪ್ಸಸ್ ಅಂದ್ರೆ ಎರಡೇ ಬರ್ಕೊಳ್ಳೋಣ. ಸೊ ಸೆಂಟರ್ ಈಸ್ ನಥಿಂಗ್ ಬಟ್ ದ ಆರಿಜಿನ್. ಸೊ ಬೇಕಂದ್ರೆ ಇದು ಓ ಅಂತಾನೆ ತಗೊಳ್ಳೋಣ. ಸೊ ನಾವು ಒನ್ ಆಫ್ ದ ಎಲಿಪ್ಸಿಸ್, ಇದು ಒಂದು ಫ್ಯಾಮಿಲಿ ಅಂದಾಗ ಸೆಂಟರ್, ಎಲ್ಲ ಎಲಿಪ್ಸಿನ ಸೆಂಟರು ನಮಗೆ ಆರಿಜಿನ್ನೇ ಇದೆ ಅಂತ ಅರ್ಥ ಅಲ್ಲಿಗೆ. ಸೊ ನಾವು ದ ಫೋಕೈ ಲೈಸ್ ಆನ್ ದ ಎಕ್ಸ್ ಆಕ್ಸಿಸ್ ಮೀನ್ಸ್, ಸೊ ನಮಗೇನಾಗಿರುತ್ತೆ ಅಲ್ಲಿ ಮೇಜರ್ ಪಾರ್ಟು ಎಕ್ಸ್ ಆಕ್ಸಿಸ್ ಮೇಲೆ ಬರಬೇಕು. ಅದು ಕರ್ವಿನ ಮೇಜರ್ ಪಾರ್ಟು ಎಕ್ಸ್ ಆಕ್ಸಿಸ್ಸಿನ ಮೇಲೆ ಇರಬೇಕು. ಸೊ ವಿತ್ ದ ಗಿವನ್ ಡೇಟಾ ವಿ ನೋ ಟು ರೈಟ್ ದ ಈಕ್ವೇಷನ್ ಆಫ್ ದ ಎಲಿಪ್ಸ್. ಹೌದಾ? ಸೊಲ್ಯೂಷನ್ ಫಾರ್ ದ ಗಿವನ್ ಡೇಟಾ, the equation of the ellipses is given by x square by a square plus y square by b square equal to 1. Equation 1 where a and b are the arbitrary constants. ಅಂದ್ರೆ ನಾವೀಗ ಇದನ್ನ ಎಷ್ಟು ಸಲ ಡೆರಿವೇಟಿವ್ ಮಾಡ್ಕೋಬೇಕಾಗುತ್ತೆ? ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಟ್ವೈಸ್. ಅವಾಗಲೇ ನಾವು ಲೈನ್ ಈಕ್ವೇಶನ್ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಹೆಂಗ್ ಮಾಡಿದ್ವೋ ಇದು ಅದೇ ಟೈಪಲ್ಲೇ ಮಾಡ್ಕೋಬೇಕು. ಸೊ ನಾವು ಕರ್ವ್ ಇದನ್ನ ಡೆರಿವೇಟಿವ್ ಮಾಡಿ, ಇಲ್ಲಾಂದ್ರೆ ಇದನ್ನ ಆ ಕಡೆಗೆ ತಗೊಂಡೋಗಿ ಮಾಡ್ಕೊಳ್ಳಿ.
So y square by b square equal to 1 minus x square by a square. ಇದನ್ನ ಡೆರಿವೇಟಿವ್ ಮಾಡಿ 1 by b square constant, y square derivative is 2y into dy by dx. 1 derivative 0 minus 1 by a square constant, x square derivative is 2x. 2 ನ ಕ್ಯಾನ್ಸಲ್ ಮಾಡಿ. ಈಗ ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಲ್ಲಿ ಯಾವ ತರ ಮಾಡ್ಕೋಬೇಕು ಅಂದ್ರೆ ಬಲಗಡೆ ಭಾಗದಲ್ಲಿ ಬರೇ ಕಾನ್ಸ್ಟೆಂಟ್ ಅಷ್ಟೇ ತಗೊಂಡೋಗಿ, ಅಂದ್ರೆ ಬಿ ಸ್ಕ್ವೇರ್ ಅನ್ನ ಇಲ್ಲಿಗೆ ತಗೊಂಡೋಗಿ ಎಕ್ಸ್ ಅನ್ನ ಇಲ್ಲಿಗೆ ತನ್ನಿ. ದೆನ್ ಇಟ್ ಬಿಕಮ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ ಸೊ ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ y by x into y1, y by x ಅನ್ನ ಒಂದು ಫಂಕ್ಷನ್ ತಗೊಳ್ಳಿ ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಈ ತರ ಬರೇ ಕಾನ್ಸ್ಟೆಂಟ್ ಅನ್ನ ನಾವು ಬಲಗಡೆ ತಗೊಂಡೋಗಿ ಮಾಡಿದ್ರೆ ಮಾತ್ರ ಇದಕ್ಕೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಇಲ್ಲ ಅಂದ್ರೆ ಎ ಬಿ ಎಲಿಮಿನೇಟ್ ಮಾಡೋದು ಕಷ್ಟ ಆಗುತ್ತೆ ನೋಡಿ. ಸೊ ನಾವು ಯು ಯೂಸ್ ದ ಪ್ರಾಡಕ್ಟ್ ರೂಲ್. ಎಡಗಡೆ ಭಾಗಕ್ಕೆ ಪ್ರಾಡಕ್ಟ್ ರೂಲ್ ಹಾಕಿ, then it becomes first function derivative of y1 is y2 plus second function into derivative of first function. ಅದನ್ನ ಆಮೇಲೆ ಡೆರಿವೇಟಿವ್ ಮಾಡೋಣ. ಬಲಗಡೆ ಭಾಗ ಇವಾಗ ನೋಡಿ ಓನ್ಲಿ ಕಾನ್ಸ್ಟೆಂಟ್ ಇರೋದ್ರಿಂದ ಅದರ ಡೆರಿವೇಟಿವ್ ನಮಗೆ 0 ಆಗುತ್ತೆ. ದಟ್ ಈಸ್ y into y2 divided by x ಪ್ಲಸ್ y1 ಇಂಟು ಕೋಶಂಟ್ ರೂಲ್ ಹಾಕಿ ಮಾಡಿ ಡಿನಾಮಿನೇಟರ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್. ಡಿನಾಮಿನೇಟರ್ ಅಂದರೆ ಎಕ್ಸ್ ಇದೆ, ಅದರ ಡೆರಿವೇಟಿವ್ 1, ಹಾಗಾಗಿ ಸೊ y ಇಂಟು 1. ನಾವು ಯು ಟೇಕ್ LCM. LCM ತೆಗೆದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ದಟ್ ಈಸ್ ಎಕ್ಸ್ ವೈ ಇಂಟು y2 ಪ್ಲಸ್ ಎಕ್ಸ್ y1 ಇಂಟು y1 ಅಂದರೆ y1 ಹೋಲ್ ಸ್ಕ್ವೇರ್ ಮೈನಸ್ y ಇಂಟು y1 ಈಕ್ವಲ್ ಟು 0. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 0 ಆಗುತ್ತೆ. ಇಲ್ಲಿ ಎರಡು y1 ಇರೋದ್ರಿಂದ ಫಸ್ಟ್ ಆರ್ಡರ್ ಡೆರಿವೇಟಿವ್ ಆದ್ರೆ dy by dx ಈಕ್ವಲ್ ಅಂತ ಬರಿತೀವಿ, ಬಟ್ ಇಲ್ಲಿ ಬರೆಯಕ್ ಬರಲ್ಲ. ಹಾಗಾಗಿ ಸೊ ನಾವು ರೈಟ್ ಇಟ್ ಆಸ್ ಎಕ್ಸ್ ವೈ ಇಂಟು y2 ಎಕ್ಸ್ ವೈ ಇಂಟು y2 ಸೊ ಪ್ಲಸ್ ಎಕ್ಸ್ y1 ಹೋಲ್ ಸ್ಕ್ವೇರ್ ಮೈನಸ್ y1 ಈಕ್ವಲ್ ಟು 0 is the required D. I think ಅದನ್ನೇ ಇನ್ನೊಂದ್ಸಲ ನಾನು ಬರ್ದಂಗಾಯ್ತು. ರಿಕ್ವೈರ್ ಡಿ. ಕಾಮನ್ ತೆಗೆಯೋದೇನು ಬೇಡ, ಮತ್ತೊಂದು y1 ಹಾಗೆ ಉಳ್ಕೊಳ್ಳುತ್ತೆ. ಸೊ ನಾವು ದಿಸ್ ಬಿಕಮ್ಸ್ ದ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಈಕ್ವೇಶನ್. ಇಲ್ಲಿ ಗೊತ್ತಾಗಲ್ಲ, ಎಕ್ಸ್ ಸ್ಕ್ವೇರ್ LCM ತಗೊಳ್ಳಿ ಗೊತ್ತಾಗ್ಬಿಡುತ್ತೆ ಅವಾಗ. ಸೊ ದಟ್ ಈಸ್ ದ ರಿಕ್ವೈರ್ಡ್ ಡಿಫರೆನ್ಷಿಯಲ್ equation for the family of ellipses whose foci lies on the x-axis. So x-axis ಮೇಲೆ foci ಆ ಕಡೆಗೊಂದು ಈ ಕಡೆಗೊಂದಿರುತ್ತೆ and the center is at the origin. ಇವನ್ ಹೈಪರ್ಬೋಲಾ ಕೊಟ್ಟರು ಇದೇ ತರನೇ ಮಾಡಬೇಕು ಡೆರಿವೇಟಿವ್ನ. ನೆಕ್ಸ್ಟ್, ಫಾರ್ಮ್ ದ DE of the family of circles. ಇದು ತುಂಬಾ ಸಲ ಕೇಳಿದಾರೆ ನೋಡಿ, CET ಇದೆ, ಎಕ್ಸಾಮ್ ಅಲ್ಲಿ ಇದೆ, 3 marks ಪ್ರಾಬ್ಲಮ್ ಇದು. ಫಾರ್ಮ್ ದ DE representing the family of circles touching the x-axis at the origin. Family of circles touching x-axis at origin. ಫಿಗರ್ ಬರ್ಕೊಳ್ಳಿ, ಕ್ಲೀನಾಗಿ ಗೊತ್ತಾಗುತ್ತೆ.
ಸರ್ಕಲ್ ಎಕ್ಸ್ ಆಕ್ಸಿಸ್ ಅನ್ನ ಟಚ್ ಮಾಡ್ತಿದೆ ಅಂದ್ರೆ ಆರಿಜಿನ್ ಹತ್ರ, ದೆನ್ ದ ಸೆಂಟರ್ ಆಫ್ ದ ಸರ್ಕಲ್ ದೆ ಲೈ ಆನ್ ದ ಎಕ್ಸ್ ಆಕ್ಸಿಸ್. ಸೆಂಟರ್ ನಾನು ಒಂದು ಬರೆದಿದ್ದೀನಿ, ನೀವು ಬೇಕಾದ್ರೆ ಇನ್ನೊಂದು ಸರ್ಕಲ್ ಅನ್ನ ತಗೋಬಹುದು. ಈ ತರ ಇರುತ್ತೆ ಎರಡು ಸರ್ಕಲ್ ನೋಡಿ. ಸೆಂಟರ್ ಆಫ್ ದ ಸರ್ಕಲ್ ದೆ ಲೈ ಆನ್ ದ ವೈ ಆಕ್ಸಿಸ್. ವೈ ಆಕ್ಸಿಸ್ಸಿನ ಮೇಲೆ ನನಗೆ ಯಾವುದೇ ಒಂದು ಪಾಯಿಂಟ್ ತಗೊಳ್ತಾ ಇದ್ದೀವಿ ಅಂದ್ರೆ ಅದರ ಎಕ್ಸ್ ಕೋಆರ್ಡಿನೇಟು 0 ಇರುತ್ತೆ. ಸರ್ಕಲ್ಲಿನ ಪ್ರಾಪರ್ಟಿ ಪ್ರಕಾರ ಸರ್ಕಲ್ಲು ಯಾವುದೇ ಒಂದು ಲೈನ್ ಅನ್ನ ಟಚ್ ಮಾಡಿದ್ರೆ ಅದು ನಮಗೆ ಟ್ಯಾಂಜೆಂಟ್ ಆಗುತ್ತೆ. ಪ್ರಾಪರ್ಟಿ ಪ್ರಕಾರ ನಮಗೆ ನಾವು ದ ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಟು ದಿಸ್ ಲೈನ್ ಇಟ್ ರೆಪ್ರೆಸೆಂಟ್ಸ್ ದ ರೇಡಿಯಸ್. ಅಂದ್ರೆ ಇಲ್ಲಿಂದ ಇಲ್ಲಿಗೆ ನನಗೆ ರೇಡಿಯಸ್ ಆಗುತ್ತೆ. ಯು ಟೇಕ್ ದ ರೇಡಿಯಸ್ ಆಸ್ ಎ. ರೇಡಿಯಸ್ ಅನ್ನ ಎ ಅಂತ ತಗೊಳ್ಳಿ. ದೇರ್ ಫೋರ್ ದ ಸೆಂಟರ್ ಆಫ್ ದ ಸರ್ಕಲ್ now it becomes 0, a. So center of the circle ಏನಾಯ್ತು ನನಗೆ 0, a ಆಗುತ್ತೆ, where a represents the radius of the circle. So ಇಲ್ಲಿ let C represent the family of circles where they touch the x-axis at the origin. ನೋಡಿ ಎರಡು ಕಂಡೀಷನ್ ಇದೆ. x-axis ಟಚ್ ಆಗುತ್ತೆ, ಅಲ್ಲೊಂದು ಕಂಡೀಷನ್ ಸಿಗುತ್ತೆ. at the origin ಅದು ಒಂದು ಕಂಡೀಷನ್ ಸಿಗುತ್ತೆ. ಈಗ you take the radius of the circle as a, then according to the property here the radius is a as well as the center of the circle it becomes 0, a. ಅದೇ ತರನೇ y axis ಟಚ್ ಆಗಿ at the origin ಅಂದಾಗ the center it lies on the x axis and hence coordinates becomes a, 0 ಆಗುತ್ತೆ. ಅಲ್ಲಿ ಆನ್ ದ ಎಕ್ಸ್ ಆಕ್ಸಿಸ್ ವೈ ಕೋಆರ್ಡಿನೇಟ್ 0 ಆಗುತ್ತೆ. ಹಾಗಾಗಿ ನಾವು ಈ ತರ ನಮಗೆ ಅವ್ರಿಗೆ ಕೊಟ್ಟಿರೋ ಡೇಟಾ ಪ್ರಕಾರ ಈ ತರ ಇದೆ ನಮಗೆ. ವಿ ನೋ ದಟ್ ಇಫ್ ದ ಸೆಂಟರ್ ಆಫ್ ದ ಸೆಂಟ್ರಲ್ ಫಾರ್ಮ್ ಆಫ್ ದ ಸರ್ಕಲ್ ಅಂತ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ. ಇಫ್ ದ ಸೆಂಟರ್ ಈಸ್ h, k ಅಂಡ್ ರೇಡಿಯಸ್ ಈಸ್ r, ದ ಸರ್ಕಲ್ ಈಸ್ ಗಿವನ್ ಬೈ, ಹೌದಾ, ಸರ್ಕಲ್ ಈಸ್ x minus h whole square plus y minus k whole square equal to r square, where the center is h, k. Using this equation we have to write the family of circles. ಅದರ equation ಅನ್ನು ನಾವು ಬರ್ಕೋಬೇಕು. So solution, let C represent the family of required circles. Required ಅಂದ್ರೆ ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ required circles with radius a, So for the given data we have center equal to 0, a and radius r equal to a. We know that therefore the equation of the circles is x minus h whole square plus y minus k whole square equal to r square andre a square. You apply a minus b whole square haki bidiskolli, we get x square plus y square, x square plus y square plus a square minus 2ay equal to a square. A square cancel ಆಗುತ್ತೆ. So therefore we get y square minus 2ay equal to minus x square. So ಅಥವಾ ಇದು x square plus y square ಅಂತಾನೆ ತಗೊಳ್ಳಿ. So equal to 0. Now equation 1 where a is arbitrary constant
A is arbitrary constant. ಅವ್ರು ಕೊಟ್ಟಿರೋ ಡೇಟಾ ಪ್ರಕಾರ ನಮಗೆ ಒಂದೇ ಒಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿಗುತ್ತೆ, ದಟ್ ಈಸ್ ಎ. ಎ ಬಿಕಮ್ಸ್ ದ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಸೊ ನಾವು ಈಗ ಇದನ್ನ ನಾವು ಡೆರಿವೇಟಿವ್ ಮಾಡ್ಕೋಬೇಕು. ಸೊ ನಾವು ಯು ಡಿಫ್ರೆನ್ಶಿಯೇಟ್, ಒಂದೇ ಸಲ ಡೆರಿವೇಟಿವ್ ಮಾಡಬೇಕಿಲ್ಲಿ, ಏಕೆಂದ್ರೆ ಒಂದೇ ನಮಗೆ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ, ದಟ್ ಈಸ್ 2x plus 2y into dy by dx. 2a constant, derivative of y is y1 equal to 0. Divide throughout by 2x plus y into y1 minus a y1, so equal to 0. Or you take y1 common, y minus a, we have to eliminate a ನೋಡಿ, a ನ ಎಲಿಮಿನೇಟ್ ಮಾಡ್ಕೋಬೇಕಿಲ್ಲಿ. You take therefore a into y1 equal to x plus y into y1, or a equal to x plus y y1 divided by y1. ಇದನ್ನಾದ್ರೂ a ಈಕ್ವಲ್ ಅಂತ ಬರ್ಕೊಳ್ಳಿ, ಡೆರಿವೇಟಿವ್ ಮಾಡಿರೋ ಈಕ್ವೇಶನ್ ಅನ್ನ, ಅಥವಾ ಇಲ್ಲಿ ಬಂದಿರುವಂತ ಈಕ್ವೇಶನ್ ಅನ್ನ a ಈಕ್ವಲ್ ಅಂತ ಬರೆದು ಇದಕ್ಕೆ ಹಾಕೊಳ್ಳಿ, ಇಲ್ಲ ಇದನ್ನೇ ಇದಕ್ಕೆ ಹಾಕೊಳ್ಳಿ. ಸಬ್ಸ್ಟಿಟ್ಯೂಟಿಂಗ್ ಇನ್ 1, we get, ಸೊ ಈಕ್ವೇಶನ್ 1ಗೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇಲ್ಲೇ ಇದೆ ನೋಡಿ ಈಕ್ವೇಶನ್ 1, x square plus y square, so minus y into 2y minus 2y into a ಬದಲು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, x plus y into y1 divided by y1 equal to 0. Now you take y1 LCM, we get x square into y1 plus y square into y1 minus 2xy, so minus 2y square into y1 equal to 0. So that is x square into y1. ಈಗ y1 ಈಕ್ವಲ್ ಅಂತ ಅದನ್ನ ಡೆರಿವೇಟಿವ್ ಮಾಡ್ಕೋಬೇಕು. ನಾವು ಇಟ್ ಬಿಕಮ್ಸ್ dy by, ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಒಂದು ಫಸ್ಟ್ ಆರ್ಡರ್ ಇದ್ರೆ dy by dx ಈಕ್ವಲ್ ಅಂತ ಬರೀರಿ, ಅವಾಗ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಯು ಟೇಕ್ ನೋಡಿ, ಇದು 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 ಮತ್ತೆ ಇದು ಸಿಂಪ್ಲಿಫೈ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಇಂಟು y1 minus y square into y1 equal to 2xy. Now you take y1 as common, x square minus y square equal to 2xy. Therefore y1 andre dy by dx equal to 2xy divided by x square minus y square is the required differential equation. x axis touch ಆದಾಗ ನ್ಯೂಮರೇಟರ್ ಅಲ್ಲಿ 2xy divided by x square minus y square. ಯಾಕಂದ್ರೆ ಕಾಂಪಿಟೇಟಿವ್ ಪಾರ್ಟ್ ಅಲ್ಲಿ ಕೇಳ್ತಾರೆ CET-ಲಿ, ನಾವು ಪೂರಾ ಸಾಲ್ವ್ ಮಾಡ್ತಾ ಕೂತ್ರೆ ಟೈಮ್ ಬಹಳ ಬೇಕು, ಅದಕ್ಕೆ ಇದರ ಆನ್ಸರ್ ಅನ್ನ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೋಬೇಕು. ಎಕ್ಸ್ ಆಕ್ಸಿಸ್ ಟಚ್ ಆದಾಗ ದ DE obtained for the required circle is dy by dx equal to 2xy divided by x square minus y square ಅಂತ ಆನ್ಸರ್ ಸಿಗುತ್ತೆ. ಅದೇ y ಆಕ್ಸಿಸ್ ಟಚ್ ಆದಾಗ ಇದು ಮೇಲೆ ಕೆಳಗೆ ಆಗುತ್ತೆ, ಇಲ್ಲಿ y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ಅಬ್ಸರ್ವ್ ಮಾಡೋಣ, ಅದನ್ನ ಗೊತ್ತಾಗುತ್ತೆ ನೋಡಿ. y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೇಲೆ ಕೆಳಗೆ ಆಗುತ್ತೆ, ಇದು ಫಸ್ಟ್ y ಸ್ಕ್ವೇರ್ ಬರುತ್ತೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಇಲ್ಲಿ. ಸೊ ನಾವು ದಿಸ್ ಇಸ್ ದ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಈಕ್ವೇಶನ್ ಫಾರ್ the given data. So next third example here is same ಅದೇ ತರನೇ. again ಯಾವ್ದಾದ್ರು ಕೇಳಬಹುದು ಅವರು, ಎಕ್ಸ್ ಆಕ್ಸಿಸ್ ಟಚ್ ಆಗುತ್ತೆ ಅಥವಾ ವೈ ಆಕ್ಸಿಸ್ ಟಚ್ ಆಗುತ್ತೆ ಅಂತ ಕೇಳಬಹುದು ಅವರು.
So we have to form the DE representing the family of circles touching y-axis at the origin. Third example, touching y-axis at the origin. Figure ಬರ್ಕೊಳ್ಳಿ, ಕ್ಲೀನ್ ಆಗಿ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಕರೆಕ್ಟ್ ಆಗಿ ಗೊತ್ತಾಗಲ್ಲ. y-axis ಟಚ್ ಆಗಬೇಕದು at the origin. Origin ಅಲ್ಲಿ y-axis ಅನ್ನ ಟಚ್ ಆಗಬೇಕದು. The center, it lies on the x-axis, a comma 0, radius is a. Same ಅದೇ ತರನೇ ಬರ್ಕೊಳ್ಳಿ. Let C represent the family of circles touching the y-axis at the origin. ಅದನ್ನು ಬರೀರಿ ಆ ಸೆಂಟೆನ್ಸ್ ಅನ್ನ. Let C represent the family of circles touching y-axis at the origin with the radius a units. Inverted commaದಲ್ಲಿ a ಬರ್ಕೊಳ್ಳಿ. Hence the center equal to a comma 0 and radius equal to a. ಅದಿಷ್ಟನ್ನು ಅದನ್ನು ಬರೀಬೇಕು ಸೆಂಟೆನ್ಸ್ ಅಲ್ಲಿ. ಸೊ ಈಗ we have to write the required family of circles, ಅದರ ಈಕ್ವೇಷನ್ ಅನ್ನ ಬರೀಬೇಕು. The required equation of the family of circles with center a comma 0 and radius equal to a is given by x minus a whole square plus y minus 0 whole square equal to r square. So that is x square plus y square. So ಇದರಲ್ಲಿ a square cancel ಆಗುತ್ತೆ. Minus 2ax equal to 0, equation 1, where a becomes the parameter. ಒಂದು ಪ್ಯಾರಾಮೀಟರ್ ಇದೆ, ಹಾಗಾಗಿ ಒಂದು ಸಲ ನಾವು ಡೆರಿವೇಟಿವ್ ಮಾಡ್ಕೋಬೇಕು. ಸೊ ನಾವು 2x plus 2y into dy by dx equal to 2a ಕಾನ್ಸ್ಟೆಂಟ್, ಅದರ x ಡೆರಿವೇಟಿವ್ 1. ನೋಡಿ, ಥ್ರೂಔಟ್ 2 ಇಂದ ಡಿವೈಡ್ ಮಾಡಿಕೊಡಿ. ಸೊ ನಾವು x ಪ್ಲಸ್ y into y1 equal to a. ಈಗ ನಾನು ಡೆರಿವೇಟಿವ್ ಮಾಡಿದಾಗ a ಎಲಿಮಿನೇಟ್ ಆಗಿಲ್ಲ ಇಲ್ಲಿ, ಅದಕ್ಕೆ ಇದು ಡೈರೆಕ್ಟ್ ಆಗಿ a ಈಕ್ವಲ್ ಅಂತ ಬಂದಿದೆ. ಇದನ್ನ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್ 1, we have to substitute in equation 1. We get x square plus y square minus 2x into a value x plus y into y1 equal to 0. That is x square plus y square minus 2x square minus 2xy into y1 equal to 0. That is y square minus x square equal to y square minus x square, ಒಂದು x square ಉಳ್ಕೊಳ್ಳುತ್ತೆ, equal to 2xy into y1, or dy by dx equal to y square minus x square
divided by 2xy is the required required differential equation for the given data. ಸೊ ಇದರೆರಡರದ್ದು ಆನ್ಸರನ್ನು ನೀವು ಕರೆಕ್ಟಾಗಿ ಗೊತ್ತು ಮಾಡ್ಕೋಬೇಕು. ಎಕ್ಸ್ ಆಕ್ಸಿಸ್ ಟಚ್ ಆದಾಗ ವೈ ಆಕ್ಸಿಸನ್ನು ಟಚ್ ಆದಾಗ ಆನ್ಸರ್ ಏನು ಬರುತ್ತೆ ಅಂತ ಗೊತ್ತಿರಬೇಕು. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಇಲ್ಲಿ. ಫಾರ್ಮ್ ದ ಡಿಇ ರೆಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ parabolas having the vertex at the origin and the axis along the positive direction of x-axis ಅಂತ ಹೇಳ್ತಾ ಇದ್ದಾರೆ. and the axis along the positive direction of x-axis ಅಂದಾಗ ಫೋಕಸ್ x-axis ಪಾಸಿಟಿವ್ x-axis ಮೇಲೆ ಫೋಕಸ್ ಇರುತ್ತೆ ಅಂತ ಅರ್ಥ ಅಲ್ಲಿಗೆ. ಫಾರ್ಮ್ ದ ಡಿಇ ರೆಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್. Question number 5. Form the DE representing the family of parabolas having the vertex at the origin, and axis along the positive direction of x-axis, which means that the foci of the ellipses, they lie on the focus ಇಲ್ಲಿರುತ್ತೆ. They lie on the positive x-axis ಅಂತ ಅರ್ಥ ಅದು. ಸೊ ನಾನು ಎರಡೇ ಕರು ಬರ್ದಿದ್ದೀನಿ. ಫ್ಯಾಮಿಲಿ ಆಫ್ ಕರ್ವ್ಸ್ ಅಂದರೆ ಎಷ್ಟೊಂದಿರುತ್ತೆ, ನಾವಲ್ಲಿ ಎರಡು ಬರ್ಕೊಂಡಿದ್ದೀವಿ. ಫಾರ್ ದ ಗಿವನ್ ಡೇಟಾ ಇಲ್ಲಿ ಲೆಟ್ ಪಿ ರೆಪ್ರೆಸೆಂಟ್ ದಿ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್. ನೀವು ಅದನ್ನ ಅಲ್ಲಿ ಬರ್ಕೊಳ್ಳಿ ಸ್ಟೇಟ್ಮೆಂಟಲ್ಲಿ. ಲೆಟ್ ಪಿ ರೆಪ್ರೆಸೆಂಟ್ಸ್ ದ ಫ್ಯಾಮಿಲಿ ಆಫ್ parabolas having the vertex at the origin and the axis along the positive direction of x-axis. Hence, the focus lies on the positive x-axis and whose coordinates are given by a comma 0. Next line ಅಲ್ಲಿ hence, comma for the given data, hence for the given data, comma the equation of the curve, equation of the required curve is y square equal to 4ax, equation 1, where a is the arbitrary constant. So ಅದಕ್ಕೆ ನಾವೀಗ ಇದನ್ನು ಎಷ್ಟು ಸಲ ಡೆರಿವೇಟಿವ್ ಮಾಡಬೇಕು, and hence we have to differentiate once. So differentiating with respect to x, 2y into dy by dx equal to 4a constant
ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1. ಈಗ ಇಲ್ಲೇನು ನೀವು 2 ಕ್ಯಾನ್ಸಲ್ ಮಾಡ್ಕೋಬೇಡಿ. 2y ಇಂಟು y1 ಈಕ್ವಲ್ ಟು 4a. ಇಲ್ಲಿ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಅಥವಾ 1ಅನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ, ಇದನ್ನೇ ಇದಕ್ಕೆ ಹಾಕ್ಕೊಳ್ಳಿ. ಸಬ್ಸ್ಟಿಟ್ಯೂಟಿಂಗ್ ಇನ್ 1. ಸೊ ವಿ ಗೆಟ್ y ಸ್ಕ್ವೇರ್ ಇಟ್ ಈಸ್ ಈಕ್ವಲ್ ಟು 4a ಬದಲು 2y ಇಂಟು y1 ಇಂಟು ಎಕ್ಸ್. ಸೊ ಒಂದ್ಲೇನು y ಕ್ಯಾನ್ಸಲ್ ಮಾಡಬೇಡಿ, ಹಾಗೆ ಕೊಟ್ಟಿದ್ದಾರೆ ಅವರು. ದಟ್ ಈಸ್ y ಸ್ಕ್ವೇರ್ ಈಕ್ವಲ್ ಟು 2xy into y1 or y1 equal to y square divided by 2xy is the required D, is the required differential equation. ಬೇಕಾದ್ರೆ ನಾವು ಅದನ್ನ ಎಡಗಡೆಗೆ ತಂದು ಬರ್ಕೋಬಹುದು, ಇದನ್ನ ಎಡಗಡೆಗೆ ತಂದು ಬರೀಬಹುದು, ಹೀಗೂನಾದ್ರೂ ಬರೀಬಹುದು. ಸೊ ನಾವು that becomes the required differential equation for the given data. ಈಗ ಎಕ್ಸಸೈಸ್ ಅಲ್ಲಿರೋ ಪ್ರಾಬ್ಲಮ್ಸ್ ಒಂದು ಸರ್ಕಲ್ ಮೇಲೆ ಆಗಿದೆ, ಇನ್ನೊಂದು ಪ್ಯಾರಾಬೋಲಾ ಮೇಲಿದೆ, ಅದನ್ನ ಮಾಡಿಬಿಡೋಣ. ಸೊ ದಟ್ ಈಸ್ ದ ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್ of the family of parabolas having vertex at the origin and the axis along positive y axis ಅಂತ ಹೇಳ್ತಾ ಇದ್ದಾರೆ, and the axis along the positive direction of y axis. ಅಂದ್ರೆ ಅವಾಗ ನಮಗೆ ಕರ್ವಿನ ಈಕ್ವೇಶನ್ ಪಾಸಿಟಿವ್ y ಆಕ್ಸಿಸ್ಸಿನ ಮೇಲೆ ನಮಗೆ ಪ್ಯಾರಾಬೋಲಾ ಇದೆ ಅಂದ್ರೆ ಫೋಕಸ್ಸು ಆ ಪಾಸಿಟಿವ್ y ಆಕ್ಸಿಸ್ ಮೇಲೆ ಬರುತ್ತೆ. ಸೊ ನಾವು ಈ ತರ ನಾನು ಒಂದೇ ಕರ್ವ್ ಬರೆದ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಯು ಟೇಕ್ ದಿಸ್ ಇಸ್ ದ ಫೋಕಸ್ 0, a. ಇಲ್ಲಿಂದ ಇಲ್ಲಿಗೆ ವರ್ಟೆಕ್ಸ್ ಈಸ್ ಅಟ್ ದ ಆರಿಜಿನ್ ಅಂತ ಹೇಳ್ತಾ ಇದ್ದಾರೆ, ಪಾಸಿಟಿವ್ y ಆಕ್ಸಿಸ್ಸಿನ ಆಕ್ಸಿಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಫಾರ್ ದ ಗಿವನ್ ಡೇಟಾ the equation of the required curve, it is given by, so x square equal to 4ay. x square equal to ಏನು ಬರುತ್ತೆ equation ನಮಗೆ 4ay ಅಂತ ಆಗುತ್ತೆ. So we have to form the differential equation representing the family of parabolas having vertex at the origin and the axis along the positive direction of y axis ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಫಾರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಬರ್ಕೊಳ್ಳಿ. ಲೆಟ್ P represents the family of parabolas having the vertex at the origin and the focus on ಅಥವಾ ದ ಆಕ್ಸಿಸ್ ಅಲಾಂಗ್ ದ ಪಾಸಿಟಿವ್ y ಆಕ್ಸಿಸ್ ಅಂತ ಬರ್ಕೋಬೇಕು. ಅದು P ರೆಪ್ರೆಸೆಂಟ್ಸ್ ದ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ ಫಾರ್ ದ ಗಿವನ್ ಡೇಟಾ. ಒಂದು ಸೆಂಟೆನ್ಸ್ ಅಲ್ಲಿ ಅದನ್ನು ಬರೀರಿ ಅಲ್ಲಿ. ನೆಕ್ಸ್ಟ್ಗೆ ಲೈನಲ್ಲಿ ಎನ್ಸ್ ಫಾರ್ ದ ಗಿವನ್ ಡೇಟಾ ದ ಈಕ್ವೇಶನ್ ಆಫ್ ದ ರಿಕ್ವೈರ್ಡ್ ಕರ್ವ್ ಈಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4ay. where a is the arbitrary constant. So ಈಗ ಇದನ್ನ ಡೆರಿವೇಟಿವ್ ಮಾಡಿ with respect to x we get 2x in equal to 4a constant, derivative of y is y1. ನೋಡಿ 4a ಹಾಗೆ ಉಳ್ಕೊಂಡಿದೆ, that is 2x divided by y1 equal to 4a. ಇದನ್ನ equation 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. So substituting in equation 1 we get x square equal to y ಆಗೆ ಇಟ್ಕೊಳ್ಳಿ 4a ಬದಲು 2x by y1 ಅಂತ ತಗೊಳ್ಳಿ. 2x divided by y1, 4a ಬದಲು ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ದಟ್ ಈಸ್ x square into y1 equal to 2xy or 2xy
minus x square into y1 equal to 0 is the required differential equation. ಸೊ ನಮಗೆ ಎರಡು ಥರದ್ದು ಪ್ಯಾರಾಬೋಲಾ ಆಗಿದೆ. ಈಗ ವೇರ್ ದ ಆಕ್ಸಿಸ್ ಈಸ್ ಅಲಾಂಗ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಂದಾಗ ನಾವೇನು ಮಾಡಬೇಕು, ವೈ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 4ax. ಅವರು ಯಾವುದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿದ್ರೆ ಫೋಕಸ್ ಅದ್ರ ಮೇಲೆ ಇರುತ್ತೆ. ಫೋಕಸ್ಸು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಇದ್ರೆ ಪ್ಲಸ್ 4ax ತಗೋಬೇಕು, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆಗಿದ್ರೆ ಮೈನಸ್ 4ax ತಗೋಬೇಕು. ಅದೇ ಥರನೇ ಸೊ ಪಾಸಿಟಿವ್ ವೈ ಆಕ್ಸಿಸ್ ಈಸ್ ದ ಆಕ್ಸಿಸ್ ಆಫ್ ದಿ ಪ್ಯಾರಾಬೋಲಾ ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ 4ay, ನೆಗೆಟಿವ್ ಅಂದಾಗ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 4ay ಅಂತ ತಗೋಬೇಕು. ಸೊ ಇದು ಪ್ಯಾರಾಬೋಲಾ ಮೇಲೆ ಬರುವಂಥ ಎರಡು ಪ್ರಾಬ್ಲಮ್ ಏನಿದೆ ಅಲ್ಲ ಅದನ್ನ ಎದುರಿ ಮುಗಿಯುತ್ತೆ. ಇನ್ನು ಒಂದು ಸರ್ಕಲಿಂದಿದೆ, ಅದನ್ನೊಂದು ಮಾಡಿಬಿಡೋಣ. ವಿ ಹ್ಯಾವ್ ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಸೊ of the family of circles having center on the y-axis. ಸೆಂಟರ್ y-axis ಮೇಲಿದೆ ಅಂದಾಗ ನಮಗೆ ಆ ಸೆಂಟರಿನ y-axis ಮೇಲೆ x ಕೋಆರ್ಡಿನೇಟು 0 ಆಗುತ್ತೆ, y ಕೋಆರ್ಡಿನೇಟು ಅದು ರೇಡಿಯಸ್ಸಿಗೆ ಈಕ್ವಲ್ ಇರುತ್ತೆ. ಸೊ ಸೆಂಟರ್ ಲೈಸ್ ಆನ್ ದ y-axis and radius is 3 units. ರೇಡಿಯಸ್ 3 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್. We have to form the DE representing the family of circles. Family of circles having the center on y-axis, having the center on the y-axis and radius 3 units and radius 3 units. Center on y-axis, center is denoted by h comma k. So ಹಾಗಾಗಿ on the y-axis the x coordinate is 0 ಅಂದರೆ h value is 0 ಅಂತ ಅರ್ಥ. k ಹಾಗೆ ಇರುತ್ತೆ where k becomes the parameter. So solution, let C represent the family of circles having the center on y-axis with radius 3 units anta barkole. Let C represent the family of circles having the center on y-axis. ಅವರು ಪಾಸಿಟಿವ್ y-axis ಅಥವಾ ನೆಗೆಟಿವ್ y-axis ಅಂತ ಏನು ಹೇಳಿಲ್ಲ ಅವರು, ಆನ್ y-axis and with radius 3 units. Let center equal to on the y-axis x coordinate 0, h comma k ಆಗಾಗ ಹಂಗಿರುತ್ತೆ, and radius r equal to 3 units. Therefore, the equation of the required circle is x minus 0 whole square plus y minus k whole square equal to 3 square. That is x square plus y square minus 2ky. So plus k square minus 9 equal to 0. So now this is equation 1 where k is the parameter.
where k is the parameter. ಹಾಗಾಗಿ ಇದನ್ನ ಒಂದು ಸಲ ನಾವು ಡೆರಿವೇಟಿವ್ ಮಾಡ್ಕೋಬೇಕು. ಸೊ ದಟ್ ಈಸ್ 2x ಪ್ಲಸ್ 2y ಇಂಟು dy by dx equal minus 2k ಕಾನ್ಸ್ಟೆಂಟ್ y ಡೆರಿವೇಟಿವ್ y1. ಸೊ k ಸ್ಕ್ವೇರ್ ಕಾನ್ಸ್ಟೆಂಟ್, ಬರೇ k ಸ್ಕ್ವೇರ್ ಇದೆ, ಇದು 0, ಇದು 0 ಆಗುತ್ತೆ. ಮೈನಸ್ 0 ಈಕ್ವಲ್ ಟು 0. ಡಿವೈಡ್ ಥ್ರೂ ಔಟ್ ಬೈ 2 ಮಾಡ್ಕೊಳ್ಳಿ. ವಿ ಗೆಟ್ x ಪ್ಲಸ್ y ಇಂಟು y1 ಈಕ್ವಲ್ ಟು k ಇಂಟು y1. k ಇಂಟು y1. ಈಗ k ಈಕ್ವಲ್ ಅಂತ ಬರೆದು ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ದೇರ್ ಫೋರ್ k ಈಕ್ವಲ್ ಟು x ಪ್ಲಸ್ y ಇಂಟು y1 ಡಿವೈಡೆಡ್ ಬೈ y1. ಅದನ್ನ ಈಕ್ವೇಶನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್ 1, we get equation 1ಗೆ ಸಬ್ಸ್ಟಿಟ್ಯೂಟ್ ಮಾಡಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮೈನಸ್ 2y into the value of k, x plus y into y1 divided by y1. So 2ky plus k square. k square andre idanna x plus y into y1 whole square divided by y1 whole square minus 9 athwa equal to 9. Now you take y1 square as LCM, y1 whole square LCM, x square plus y square into y1 square minus 2xy into y1 plus minus 2y square y1 square. So plus x plus y1 whole square equal to 9. ಸ್ವಲ್ಪ ನೀವು ಅದನ್ನ ಸಿಂಪ್ಲಿಫಿಕೇಶನ್ ನೋಡ್ಕೊಳ್ಳಿ, ಅದು ಈ ಕಡೆಗೆ ಬಂದಿದೆ ಅಲ್ಲ, ಹಾಗಾಗಿ ಈಗ ಈಕ್ವಲ್ ಟು 9, ಆ ಕಡೆದು ಈಕ್ವಲ್ ಟು 9 ಇದೆ. ಸೊ ನಾವು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಂಟು y1 ಹೋಲ್ ಸ್ಕ್ವೇರ್, ಅದು ನಾಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್, ಹೋಲ್ ಸ್ಕ್ವೇರ್ ಮೈನಸ್ 2xy y1 2 minus 2xy y1 minus 2y square y1 square. ಇದನ್ನು ಬಿಡಿಸ್ಕೊಂಡ್ರೆ ಒಂದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ ಇದಕ್ಕೇನು ಮಾಡಬೇಕು, ಇಲ್ಲಿ x ಸ್ಕ್ವೇರ್ y1 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಂಟು y1 ಸ್ಕ್ವೇರ್, ಹೌದಾ, ಇದನ್ನ ಹಾಗೆ ಇಟ್ಕೊಳ್ಳಿ. 2y ಸ್ಕ್ವೇರ್ y1 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ y1 ಸ್ಕ್ವೇರ್ ಪ್ಲಸ್ ಪ್ಲಸ್ 2xy ಇಂಟು y1, ಸೊ ಈಕ್ವಲ್ ಟು 9 ಇಂಟು y1 ಸ್ಕ್ವೇರ್. 9y1 ಸ್ಕ್ವೇರ್ ಸಿಂಪ್ಲಿಫೈ ಆಗುತ್ತೆ ಇದರಲ್ಲಿ. x ಸ್ಕ್ವೇರ್ y1 ಸ್ಕ್ವೇರ್ ಅದೇನು ಕ್ಯಾನ್ಸಲ್ ಆಗಲ್ಲ. y ಸ್ಕ್ವೇರ್ y1 ಸ್ಕ್ವೇರ್ ಇಲ್ಲೊಂದಿದೆ, ಮೈನಸ್ 2y ಸ್ಕ್ವೇರ್, ಇದು ಒಂದು ಆ್ಯಡ್ ಆಗುತ್ತೆ, ಪ್ಲಸ್ 2 ಟೈಮ್ಸ್ ಮೈನಸ್ 2 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 2xy y1 ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು x ಸ್ಕ್ವೇರ್ ಉಳಿಯುತ್ತೆ ಇಲ್ಲಿ. ಸೊ ದಟ್ ಈಸ್ ಇಲ್ಲಿದೆ ನೋಡಿ, x ಸ್ಕ್ವೇರ್ ಇಂಟು y1 ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ ಮೈನಸ್ 9y1 ಸ್ಕ್ವೇರ್ ಈಕ್ವಲ್ ಟು 0 ಆಯಿತು. ಈಗ y1 ಕಾಮನ್ ತೆಗೆದ್ರೆ ಇಟ್ ಬಿಕಮ್ಸ್, ಯು ಟೇಕ್ y1 ಆಸ್ ಕಾಮನ್, y1 ಸ್ಕ್ವೇರ್ ಕಾಮನ್ ತೆಗಿಬೇಕು.
y1 square ಕಾಮನ್ ತೆಗೆದ್ರೆ we get x square minus 9, so plus x square, so equal to 0 is the required DE. ಆ ಥರನಾದರೂ ಬರೀಬೋದು. ಆರ್ ಸೊ y1 ಹೋಲ್ ಸ್ಕ್ವೇರ್ ಅದು ಈಕ್ವಲ್ ಟು ಇದನ್ನ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 9 ಆರ್ y1 ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 9 ಮೈನಸ್ ಎಕ್ಸ್ ಸ್ಕ್ವೇರ್. ದಟ್ ಈಸ್ ದ ರಿಕ್ವೈರ್ಡ್ ಡಿಫರೆನ್ಷಿಯಲ್ equation for the given data. ಈಗ ಒಂದು ಅದೇ ಥರನೇ ಒಂದು ಹೈಪರ್ಬೋಲಾ ಇದೆ, ನೆಕ್ಸ್ಟ್ ಇನ್ನೊಂದು ಎಲಿಪ್ಸ್ ಇದೆ, ಅದು ನೀವೇ ಮಾಡಿ, ಅದು ಈಸಿ ಇದೆ. ಇದು ಹೈಪರ್ಬೋಲಾ ಮೇಲೊಂದಿದೆ, ಅದನ್ನೊಂದು ಸಾಲ್ವ್ ಮಾಡೋಣ. ಸೊ ನಾವು ಫಾರ್ಮ್ ದ DE ಆಫ್ ದ ಫ್ಯಾಮಿಲಿ ಆಫ್ ಹೈಪರ್ಬೋಲಾಸ್ ಹ್ಯಾವಿಂಗ್ ದ ಫೋಕೈ ಆನ್ ಎಕ್ಸ್ ಆಕ್ಸಿಸ್, ಆ ಕಡೆಗೊಂದು ಈ ಕಡೆಗೊಂದಿರುತ್ತೆ, and center at the origin. So I think this is the last problem. ಇನ್ನೊಂದು ಎರಡು ಇದೆ, ಅದನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳಿ. This is I think 8th problem. Form the DE representing the family of hyperbolas. Hyperbolas having the axis along x-axis and the center at the origin, and the center at the origin. So here also family of hyperbolas having foci on x-axis means the axis of the hyperbola is along x-axis and the center at the origin anta ಹೇಳ್ತಾ ಇದ್ದಾರೆ. So according to the given data, so ನಾವೇ ಇಲ್ಲಿ ಬರ್ಕೊಂಡ್ರೆ ಆಗುತ್ತೆ. So that is the letter H ಅಥವಾ C. Letter C represents the family of hyperbolas having the foci, both the foci on the x-axis means the axis of the hyperbola is x-axis and the center at the origin means the center it is not shifted ಅಂತ ಅರ್ಥ ಅಲ್ಲಿಗೆ. ಸೊ ಅದನ್ನು ಬರ್ದಾದ್ಮೇಲೆ so now you take it as for the given data comma the equation of the hyperbolas is given by x square divided by a square plus y square divided by b square equal to 1. Equation 1 where a and b are the arbitrary constants. Where a and b are the arbitrary constants. ಈಗ ಇದನ್ನ ಡೆರಿವೇಟಿವ್ ಮಾಡಿ, that is 1 by a square constant, x square derivative is 2x, 1 by b square constant, y square derivative is 2y into dy by dx, derivative of 1 ಅಂದರೆ 0, divide by 2 ಮಾಡಿ ಈ ಟರ್ಮ್ ಆ ಕಡೆಗೆ ತಗೊಂಡೋಗಿ, that is y1 by b square, it is equal to minus x by a square. ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ತಗೊಳ್ಳಿ. So that is y by x into y1, it is equal to
minus b square by a square. ಸೊ ಈಗ ಇದನ್ನ ಪ್ರಾಡಕ್ಟ್ ರೂಲ್ ಹಾಕಿ ಡೆರಿವೇಟಿವ್ ಮಾಡ್ಕೋಬೇಕು. ಸೊ ಈಕ್ವೇಷನ್ 2 ನೋಡಿ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಆದ್ಮೇಲೆ ಏನು ಮಾಡ್ಬೇಕು ನಾವು, ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಬರೇ ಕಾನ್ಸ್ಟೆಂಟನ್ನು ಒಂದು ಕಡೆ ಬರೋ ಹಾಗೆ ಬರ್ಕೋಬೇಕು. ನಂತರ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಬೇಕು. ಯಾಕೆ ಇಲ್ಲಿ 2 ಸಲ ಡೆರಿವೇಟಿವ್ ಮಾಡಬೇಕು ಅಂದರೆ, ನಮಗೆ ಎ ಆ್ಯಂಡ್ ಬಿ ಆರ್ ದ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು 2 ಸಲ ನಾವು ಡೆರಿವೇಟಿವ್ ಮಾಡಬೇಕು. ಈಗ ಇದನ್ನ ಡೆರಿವೇಟಿವ್ ಮಾಡಬೇಕಾದ್ರೆ ಎಡಗಡೆ ಭಾಗಕ್ಕೆ ನಾವು ಪ್ರಾಡಕ್ಟ್ ರೂಲನ್ನು ಹಾಕಿ ಡೆರಿವೇಟಿವ್ ಮಾಡ್ಕೋಬೇಕು. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್. ಮಾಡೋಕ್ಕೂ ಮುಂಚೆ ಇದನ್ನ ಸಿಂಬಲಲ್ಲಿ ಬರ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡಿ. ಬಲಗಡೆ ಭಾಗ ಕಾನ್ಸ್ಟೆಂಟ್ and hence its derivative becomes 0. ನೋಡಿ ಅವಾಗ ಎ ಬಿ ಎಲಿಮಿನೇಟ್ ಆಗ್ಬಿಡುತ್ತೆ ಡೈರೆಕ್ಟ್ ಆಗಿ. ಅದಕ್ಕೆ ಈ ತರ ಬರ್ಕೊಳ್ಳದಲ್ಲೇ ನಾವು ಮಾಡಿದ್ವಿ ಅಂದ್ರೆ ಎ ಬಿ ನಮಗೆ ಎಲಿಮಿನೇಟ್ ಮಾಡಲಿಕ್ಕೆ ಬರಲ್ಲ, ಕಷ್ಟ ಆಗುತ್ತೆ. ಸೊ ನಾವು ದಟ್ ಈಸ್ y into y2 divided by x plus y1 into, you use the quotient rule, denominator square, denominator into derivative of numerator minus numerator into derivative of denominator. Now it is equal to 0. So now you take x square as LCM. ಜ್ಞಾಪಕ ಇಟ್ಕೋಬೇಕು, ಎಲಿಪ್ಸ್ ಮತ್ತೆ ಹೈಪರ್ಬೋಲಾಗೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಆದ್ಮೇಲೆ ನಾವು ಈ ತರ ತಗೊಂಡು ಹೋಗ್ಬೇಕು. ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್, ಐ ಥಿಂಕ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಹೈಪರ್ಬೋಲಾ ಈಕ್ವೇಶನ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್, ಸಾರಿ ನೋಡಿ ಅದನ್ನ ಕರೆಕ್ಟಾಗಿ ಒಂದ್ಸಲ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಇದು ಹಿಂದಿಂದಿದು ಡೆರಿವೇಟಿವ್ ಮಾಡಿದೀನಿ ನೋಡಿ, ಅಲ್ಲಿ 2x ಬೈ ಎ ಸ್ಕ್ವೇರ್ ಮೈನಸ್ 2y ಇಂಟು dy ಬೈ dx ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಸೊ ಈಗ ಒಂದು ಟರ್ಮ್ ಆ ಕಡೆಗೆ ತಗೊಂಡೋಗಿ 2 ಇಂದ ಕ್ಯಾನ್ಸಲ್ ಆಗುತ್ತೆ, ಹೌದಾ? ಇಟ್ ಬಿಕಮ್ಸ್ y1 ಬೈ ಬಿ ಸ್ಕ್ವೇರ್, ಕರೆಕ್ಟ್ ಮಾಡ್ಕೊಳ್ಳಿ, ಈಕ್ವಲ್ ಟು x ಡಿವೈಡೆಡ್ ಬೈ ಎ ಸ್ಕ್ವೇರ್. ಯಾಕಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಅದು ಪ್ಲಸ್ ಬಂದ್ಬಿಡುತ್ತೆ. ಸೊ ದೇರ್ ಫೋರ್ y ಬೈ ಎಕ್ಸ್ ಇಂಟು y1 ಇದು ಪ್ಲಸ್ ಆಗುತ್ತೆ, ಪ್ಲಸ್. ಎಲಿಪ್ಸಲ್ ಆದ್ರೆ ಮೈನಸ್ ಬರುತ್ತೆ, ಬಟ್ ಡೆರಿವೇಟಿವ್ ಮಾಡಿದಾಗ 0 ಆಗುತ್ತೆ. ಪ್ಲಸ್ ಇದ್ರು 0ನೇ, ಮೈನಸ್ ಇದ್ರು 0ನೇ. ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ ಹಿಂದಿಂದು. ಯಾಕಂದ್ರೆ ಹೈಪರ್ಬೋಲಾ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1. ಅದೇ ಎಲಿಪ್ಸ್ ಆದ್ರೆ ಪ್ಲಸ್ ಇರುತ್ತೆ. ಆಯ್ತಾ? ಕರೆಕ್ಷನ್ ಆಯ್ತಾ? ನೆಕ್ಸ್ಟ್ ಈಗ ಯು ಟೇಕ್ ಎಕ್ಸ್ ಸ್ಕ್ವೇರ್ ಎಲ್ಸಿಎಂ. ಎಕ್ಸ್ ಸ್ಕ್ವೇರ್ ಎಲ್ಸಿಎಂ ತೆಗೆದ್ರೆ ಇಟ್ ಬಿಕಮ್ಸ್ ಎಕ್ಸ್ ವೈ ಇಂಟು y2 ನೆಕ್ಸ್ಟ್ ಪ್ಲಸ್ ಎಕ್ಸ್ ಇಂಟು y1 ಸ್ಕ್ವೇರ್ ಮೈನಸ್ y ಇಂಟು y1 ಈಕ್ವಲ್ ಟು 0. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಕ್ಸ್ ವೈ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಸ್ಕ್ವೇರ್ ಮೈನಸ್ y ಇಂಟು y1 equal to 0 is the required DE. Is the required DE. ಸೊ ಅಲ್ಲಿಗೆ ನಮ್ಮ ಬುಕ್ಕಲ್ಲಿರೋದು ಏನು ಪ್ರಾಬ್ಲಮ್ಸ್ ಇದೆ ಅಲ್ಲ, ಅದಿಷ್ಟು ನಮಗೆ ಕಂಪ್ಲೀಟ್ ಆಗುತ್ತೆ. ಎಕ್ಸಸೈಸ್ 9.4. ಸೊ ಈಗ that is the method to form the differential equation. ಈಗ ನಮಗೆ ಲಾಸ್ಟ್ ಅಲ್ಲಿ ಎಲ್ಲದಕ್ಕೂ ಬರೆದ್ವಿ ಅಲ್ವಾ, ಈಸ್ ದ ರಿಕ್ವೈರ್ಡ್ DE ಅಂತ. ಅದರ ಆರ್ಡರ್ ಎಷ್ಟಿರುತ್ತೆ ಅಂದ್ರೆ ಇಲ್ಲಿ ನೋಡಿ, ಫಸ್ಟ್ ಆರ್ಡರ್ ಇದೆ, ಸೆಕೆಂಡ್ ಆರ್ಡರ್ ಇದೆ. ಸೊ ಇಲ್ಲಿ ಯಾಕೆ ನನಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬಂತು ಅಂದ್ರೆ
ಅವ್ರು ಕೊಟ್ಟಿರುವಂಥ ಫಂಕ್ಷನ್ನಲ್ಲಿ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇದೆ. ಹಾಗಾಗಿ ವಿ ಗೆಟ್ ದ ಸೆಕೆಂಡ್ ಆರ್ಡರ್ DE ಸಿಗುತ್ತೆ ನಮಗಿಲ್ಲಿ. ಅದು ಗೊತ್ತಿರಬೇಕು. ಸೊ ದಟ್ ಈಸ್ ದ ಮೆಥಡ್ ಆರ್ ದ ಪ್ರೊಸೀಜರ್ ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಈಗ 3 ಯೂನಿಟ್ ಅನ್ನ ನಾವು ಕಲ್ತಿದ್ದೀವಿ. ಮೊದಲನೇ ಯೂನಿಟ್ ಅಲ್ಲಿ 3 ಡೆಫಿನೇಷನ್ ಅನ್ನ ಬರೆದಿದ್ದೀವಿ, ಹೌದಾ? ವಿ ಹ್ಯಾವ್ ಡಿಫೈನ್ಡ್ 3 ಡೆಫಿನೇಷನ್ಸ್. ಮೊದಲನೇದು ಡಿಫರೆನ್ಷಿಯಲ್ ಈಕ್ವೇಶನ್ ಅಂದ್ರೆ ಏನು, ಹೌ ಟು ಫೈಂಡ್ ದ ಆರ್ಡರ್ ಆಫ್ ದ DE and how to find the degree of the differential equation. ಅದು 1 ಯೂನಿಟ್ 1 ಎಕ್ಸಸೈಸ್ ಬರುತ್ತೆ. 2ನೇ ಯೂನಿಟ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸೊಲ್ಯೂಷನ್ ಮತ್ತೆ DE ಎರಡು ಅವರೇ ಕೊಟ್ಟಿರ್ತಾರೆ, ಕ್ವಶನ್ ಆನ್ಸರ್ ಎರಡೂ ಕೊಟ್ಟಿರ್ತಾರೆ. we have to only verify it. We have to verify that the given function so is represents the given differential ಈಕ್ವೇಶನ್ ಅನ್ನೋದನ್ನ ವೆರಿಫೈ ಮಾಡ್ಕೋಬೇಕು ನಾವು. ಇಸ್ ದ ಸೊಲ್ಯೂಷನ್ ಆಫ್ ದ DE ಅಂತ ವೆರಿಫೈ ಮಾಡ್ತೀವಿ. ಅದು 2ನೇ ಯೂನಿಟ್ ಅಲ್ಲಿ ಬರುತ್ತೆ. 3ನೇ ಯೂನಿಟ್ ಅಲ್ಲಿ ಟು ಫಾರ್ಮ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಫಾರ್ಮ್ ಮಾಡಲಿಕ್ಕೆ 2 ಕಂಡೀಷನ್ ನಮಗೆ ಗೊತ್ತಿರಬೇಕು. ಮೊದಲನೇದು ಅಂದ್ರೆ 2 ಸ್ಟೆಪ್ಸ್ ಗೊತ್ತಿರಬೇಕು. ಮೊದಲನೇ ಸ್ಟೆಪ್ ಅಲ್ಲಿ ಕೊಟ್ಟಿರುವಂತ ಫಂಕ್ಷನ್ ಅಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇದೆ ಅಂತ ಗೊತ್ತು ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಮಗೆ 2 ಆರ್ಬಿಟ್ರರಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರುತ್ತೋ ಅಷ್ಟು ಸಲ ಡೆರಿವೇಟಿವ್ ಮಾಡ್ಕೋಬೇಕು. ಅದು ಮೊದಲನೇ ಸ್ಟೆಪ್. 2ನೇ ಸ್ಟೆಪ್ ಏನು ಅಂದ್ರೆ ನಾವು ಡೆರಿವೇಟಿವ್ ಮಾಡಿರುವಂತ ಈಕ್ವೇಶನ್ ಅಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಉಳ್ಕೊಂಡಿದ್ರೆ ನಾವು ಅದನ್ನ ಎಲಿಮಿನೇಟ್ ಮಾಡಬೇಕು. ಅದನ್ನ ಹೇಗೆ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಅವ್ರು ಕೊಟ್ಟಿರುವಂತ ಫಂಕ್ಷನ್ ಮತ್ತೆ ನಾವು ಡಿಫ್ರೆನ್ಶಿಯೇಟ್ ಮಾಡಿರುವಂತ ಈಕ್ವೇಶನ್ಸ್ ನೋಡಿಕೊಂಡು ಅವುಗಳ ಮೂಲಕ ನಾವು ಅದನ್ನ ಎಲಿಮಿನೇಟ್ ಮಾಡ್ಕೋಬೇಕು. ದಟ್ ಈಸ್ ದ ಮೆಥಡ್ ಆರ್ ದ ಪ್ರೊಸೀಜರ್. ಆಮೇಲೆ ಇನ್ನ 2 ಡೆಫಿನೇಷನ್ ಗೊತ್ತು ಮಾಡ್ಕೊಂಡಿದೀವಿ. ಒಂದು ಜನರಲ್ ಸೊಲ್ಯೂಷನ್ ಅಂದ್ರೆ ಏನು, ಇನ್ನೊಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂದ್ರೆ ಏನು. ಯಾಕಂದ್ರೆ ಈ ಸೊಲ್ಯೂಷನ್ಗಳು ನಮಗೆ ಈಗ ನೆಕ್ಸ್ಟ್ 4ನೇ ಯೂನಿಟ್ ಅಲ್ಲಿ ಈಗ ದ ಕಾನ್ವರ್ಸ್ ಪ್ರೋಸೆಸ್ of forming the DE of first order first degree. ಇಲ್ಲಿ ನಾವು ಕನ್ಸಿಡರ್ ಮಾಡೋದು 4ನೇ ಯೂನಿಟ್ ಅಲ್ಲಿ ಓನ್ಲಿ ದ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಸಾಲ್ವ್ ಮಾಡೋದನ್ನ. 4ನೇ ಯೂನಿಟ್ ಅಲ್ಲಿ ಟು ಸಾಲ್ವ್ ದ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಶನ್. ದೇರ್ ಆರ್ 3 ಮೆಥಡ್ಸ್ ಟು ಸಾಲ್ವ್ ದ DE of first order first degree. The first method is variable separable form. ಎರಡನೇದು ಹೋಮೋಜಿನಿಯಸ್ DE ಕೊಟ್ಟಿರ್ತಾರೆ, ಅದಕ್ಕೆ ಒಂದು ಸ್ಟೆಪ್ ಸಬ್ಸ್ಟಿಟ್ಯೂಷನ್ ತಗೊಂಡ ಮೇಲೆ ನಾವು ಮತ್ತೆ ಅದು ವೇರಿಯಬಲ್ ಸೆಪರೇಬಲ್ಗೆ ರಿಡ್ಯೂಸ್ ಆಗುತ್ತೆ. 3ನೇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ 3ನೇದು ಯಾವಾಗಲೂ ನಮಗೆ ಕಂಪಲ್ಸರಿ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ, ಅದನ್ನ ಪಾರ್ಟ್ D ಅಲ್ಲಿ. ಸೊ ಫಸ್ಟ್ 2ರಲ್ಲಿ ಯಾವುದಾದ್ರೂ ಒಂದು ಟೈಪ್ ಅನ್ನ ಅವರು ನಮಗೆ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ವೇರಿಯಬಲ್ ಸೆಪರೇಬಲ್ ಮೇಲೆ ಬರಬಹುದು, ಅಥವಾ ಫಾರ್ಮ್ ದ DE ಮೇಲೆ ಬರಬಹುದು, ಅಥವಾ ಹೋಮೋಜಿನಿಯಸ್ ಮೇಲೆ ಬರಬಹುದು. ಸೊ ಇಷ್ಟು ನಮಗೆ ಒಂದು 3 ಮಾರ್ಕ್ಸ್, ಇನ್ನೊಂದಕ್ಕೆ 5 ಮಾರ್ಕ್ಸ್, 5 + 3 8, 2 ಮಾರ್ಕ್ಸ್ ಅಲ್ಲಿ ಒಂದು 10 ಮಾರ್ಕ್ಸಿಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಚಾಪ್ಟರ್ ನಮಗೆ ಎಕ್ಸಾಮಿಗೆ ಬರುವಂಥದ್ದು. ಸೊ we shall continue in the next class, that is to find the solution of the given DE of first order and first degree. Thank you, students.